ಉಡುಪಿಯಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಮಳೆಗೆ ಭೋರ್ಗರಿತಾ ಇದೆ ಮಲಪ್ರಭಾ ನದಿ. ಆಂಜನೇಯ ಹಾಗೆ ಶಿವನ ಮಂದಿರಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ಖಾನಾಪುರದ ಹಬನಟಿಯ ಸುಪ್ರಸಿದ್ಧ ದೇವಸ್ಥಾನ ಇದು. ನದಿ ದಡದಲ್ಲಿ ನಿಂತು ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತಗಣ. ಒಂದು ಕಡೆಯಲ್ಲಿ ವಿಪರೀತ ಮಳೆ ಆಗ್ತಾ ಇದೆ, ಬಿಟ್ಟು ಬಿಡದೆ ನಿರಂತರ ಮಳೆ ಆಗ್ತಾ ಇರುವಂತಹ ಪರಿಣಾಮ ಭೋರ್ಗರಿತಾ ಇದೆ ಮಲಪ್ರಭಾ ನದಿ. ಇದು ಬೆಳಗಾವಿಯಲ್ಲಿ ಕಂಡು ಬಂದಂತಹ ದೃಶ್ಯ. ಬೆಳಗಾವಿಯಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಮಳೆಗೆ ಭೋರ್ಗರಿತಾ ಇರುವಂತಹ ಮಲಪ್ರಭಾ ನದಿ, ಆ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಕೆಂಪು ಮಣ್ಣಿನಿಂದ ಆವೃತಗೊಂಡಿರುವಂತಹ ನದಿ, ಇನ್ನೊಂದು ಕಡೆಯಲ್ಲಿ ನದಿಯಲ್ಲಿ ದೇವಸ್ಥಾನ ಮುಳುಗಿಡುವಂತಹ ದೃಶ್ಯ. ಈಗ ಭಕ್ತಾದಿಗಳು ಕೂಡ ನದಿಯ ದಡದಲ್ಲೇ ನಿಂತು ದರ್ಶನವನ್ನು ಪಡಿತಾ ಇದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಲ್ಲಪ್ರಭಾ ನದಿ ಒಳ ಹರಿವು ಕೂಡ ಹೆಚ್ಚಾಗಿದ್ದು ಈಗ ನದಿ ತಟದಲ್ಲಿ ಇರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಏನು ಮಲ್ಲಪ್ರಭಾ ನದಿ ಗ್ರಾಮದಲ್ಲಿರುವಂಥ ಹಬ್ಬನಟ್ಟಿ ನದಿ ತೀರದಲ್ಲಿರುವಂಥದ್ದು. ಈ ದೃಶ್ಯದಲ್ಲಿ ಗಮನಿಸ್ಬೋದು. ನದಿ ತಟದಲ್ಲಿರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಇಲ್ಲಿ ಜಲಾವೃತ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಸುಮಾರು ಅಂದರೆ ಕಳೆದ 2-3 ದಿನಗಳಿಂದ ಕೂಡ ಈಗ ಕನಕುಂಬಿ ವ್ಯಾಪ್ತಿ ಇರ್ಬೋದು, ಜೊತೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಿದೆ. ಅದರಲ್ಲಿ ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಲ್ಲಪ್ರಭಾ ನದಿ ಕೂಡ ಈಗ ಉಕ್ಕಿ ಹರಿತಾ ಇದೆ. ಸದ್ಯ ಮಲ್ಲಪ್ರಭಾ ನದಿಯ ದೃಶ್ಯವನ್ನು ಕೂಡ ತಾವು ಗಮನಿಸ್ಬೋದು. ರಭಸವಾಗಿ ಕೂಡ ಮಲ್ಲಪ್ರಭಾ ನದಿ ಕೂಡ ಏನು ಹರಿತಾ ಇರುವಂಥ ಸುಮಾರು ಏನು 8ರಿಂದ 10 ಸಾವಿರ ಕ್ಯೂಸೆಕ್ನಷ್ಟು ನೀರಿನ ಪ್ರಮಾಣ ಈಗ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂಥದ್ದು. ಜೊತೆಗೆ ಮಾರುತಿ ದೇವಸ್ಥಾನದ ಹಿಂದುಗಡೆ ಇರುವಂಥ ಶಿವಾಲಯ ಮಂದಿರ ಕೂಡ ಈಗ ಮುಳುಗಡೆ ಆಗಿದೆ. ಹೀಗಾಗಿ ಇಲ್ಲಿ ಬರುವಂಥ ಭಕ್ತರು ದರ್ಶನ ಸಿಗದೆ ಇಲ್ಲಿ ಅಂದರೆ ನದಿ ತಟದಲ್ಲೇ ಕೂಡ ಇಲ್ಲಿ ಪೂಜೆಯನ್ನು ಮಾಡಿ ಇಲ್ಲಿಯೇ ದೇವರ ದರ್ಶನವನ್ನು ಪಡೆದು ವಾಪಸ್ಸಾಗುವ ಪರಿಸ್ಥಿತಿ ಕೂಡ ಇರುವಂಥದ್ದು. ಅದರಲ್ಲಿ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗದ ಜನರು ಕೂಡ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಬಂದು ಇಲ್ಲಿ ದೇವಸ್ಥಾನದ ದರ್ಶನವನ್ನು ಪಡೆದುಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಈಗ ಇಲ್ಲೇ ಅಂದರೆ ದೇವಸ್ಥಾನದಲ್ಲಿ ಹೊರಗಡೆ ನಿಂತು ಏನು ದರ್ಶನ ಪಡೆದುಕೊಳ್ಳುವ ಮತ್ತು ಜೊತೆಗೆ ಪೂಜೆಯನ್ನು ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಮಹಿಳೆಯ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಉಡುಪಿಯಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಮಳೆಗೆ ಭೋರ್ಗರಿತಾ ಇದೆ ಮಲಪ್ರಭಾ ನದಿ. ಆಂಜನೇಯ ಹಾಗೆ ಶಿವನ ಮಂದಿರಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ಖಾನಾಪುರದ ಹಬನಟಿಯ ಸುಪ್ರಸಿದ್ಧ ದೇವಸ್ಥಾನ ಇದು. ನದಿ ದಡದಲ್ಲಿ ನಿಂತು ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತಗಣ. ಒಂದು ಕಡೆಯಲ್ಲಿ ವಿಪರೀತ ಮಳೆ ಆಗ್ತಾ ಇದೆ, ಬಿಟ್ಟು ಬಿಡದೆ ನಿರಂತರ ಮಳೆ ಆಗ್ತಾ ಇರುವಂತಹ ಪರಿಣಾಮ ಭೋರ್ಗರಿತಾ ಇದೆ ಮಲಪ್ರಭಾ ನದಿ. ಇದು ಬೆಳಗಾವಿಯಲ್ಲಿ ಕಂಡು ಬಂದಂತಹ ದೃಶ್ಯ. ಬೆಳಗಾವಿಯಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಮಳೆಗೆ ಭೋರ್ಗರಿತಾ ಇರುವಂತಹ ಮಲಪ್ರಭಾ ನದಿ, ಆ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಕೆಂಪು ಮಣ್ಣಿನಿಂದ ಆವೃತಗೊಂಡಿರುವಂತಹ ನದಿ, ಇನ್ನೊಂದು ಕಡೆಯಲ್ಲಿ ನದಿಯಲ್ಲಿ ದೇವಸ್ಥಾನ ಮುಳುಗಿಡುವಂತಹ ದೃಶ್ಯ. ಈಗ ಭಕ್ತಾದಿಗಳು ಕೂಡ ನದಿಯ ದಡದಲ್ಲೇ ನಿಂತು ದರ್ಶನವನ್ನು ಪಡಿತಾ ಇದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಲ್ಲಪ್ರಭಾ ನದಿ ಒಳ ಹರಿವು ಕೂಡ ಹೆಚ್ಚಾಗಿದ್ದು ಈಗ ನದಿ ತಟದಲ್ಲಿ ಇರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಏನು ಮಲ್ಲಪ್ರಭಾ ನದಿ ಗ್ರಾಮದಲ್ಲಿರುವಂಥ ಹಬ್ಬನಟ್ಟಿ ನದಿ ತೀರದಲ್ಲಿರುವಂಥದ್ದು. ಈ ದೃಶ್ಯದಲ್ಲಿ ಗಮನಿಸ್ಬೋದು. ನದಿ ತಟದಲ್ಲಿರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಇಲ್ಲಿ ಜಲಾವೃತ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಸುಮಾರು ಅಂದರೆ ಕಳೆದ 2-3 ದಿನಗಳಿಂದ ಕೂಡ ಈಗ ಕನಕುಂಬಿ ವ್ಯಾಪ್ತಿ ಇರ್ಬೋದು, ಜೊತೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಿದೆ. ಅದರಲ್ಲಿ ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಲ್ಲಪ್ರಭಾ ನದಿ ಕೂಡ ಈಗ ಉಕ್ಕಿ ಹರಿತಾ ಇದೆ. ಸದ್ಯ ಮಲ್ಲಪ್ರಭಾ ನದಿಯ ದೃಶ್ಯವನ್ನು ಕೂಡ ತಾವು ಗಮನಿಸ್ಬೋದು. ರಭಸವಾಗಿ ಕೂಡ ಮಲ್ಲಪ್ರಭಾ ನದಿ ಕೂಡ ಏನು ಹರಿತಾ ಇರುವಂಥ ಸುಮಾರು ಏನು 8ರಿಂದ 10 ಸಾವಿರ ಕ್ಯೂಸೆಕ್ನಷ್ಟು ನೀರಿನ ಪ್ರಮಾಣ ಈಗ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂಥದ್ದು. ಜೊತೆಗೆ ಮಾರುತಿ ದೇವಸ್ಥಾನದ ಹಿಂದುಗಡೆ ಇರುವಂಥ ಶಿವಾಲಯ ಮಂದಿರ ಕೂಡ ಈಗ ಮುಳುಗಡೆ ಆಗಿದೆ. ಹೀಗಾಗಿ ಇಲ್ಲಿ ಬರುವಂಥ ಭಕ್ತರು ದರ್ಶನ ಸಿಗದೆ ಇಲ್ಲಿ ಅಂದರೆ ನದಿ ತಟದಲ್ಲೇ ಕೂಡ ಇಲ್ಲಿ ಪೂಜೆಯನ್ನು ಮಾಡಿ ಇಲ್ಲಿಯೇ ದೇವರ ದರ್ಶನವನ್ನು ಪಡೆದು ವಾಪಸ್ಸಾಗುವ ಪರಿಸ್ಥಿತಿ ಕೂಡ ಇರುವಂಥದ್ದು. ಅದರಲ್ಲಿ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗದ
ಜನರು ಕೂಡ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಬಂದು ಇಲ್ಲಿ ದೇವಸ್ಥಾನದ ದರ್ಶನವನ್ನು ಪಡೆದುಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಈಗ ಇಲ್ಲೇ ಅಂದರೆ ದೇವಸ್ಥಾನದಲ್ಲಿ ಹೊರಗಡೆ ನಿಂತು ಏನು ದರ್ಶನ ಪಡೆದುಕೊಳ್ಳುವ ಮತ್ತು ಜೊತೆಗೆ ಪೂಜೆಯನ್ನು ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಮಹಿಳೆಯರ ಪಡಾದ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಉಡುಪಿಯಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಮಳೆಗೆ ಭೋರ್ಗರಿತಾ ಇದೆ ಮಲಪ್ರಭಾ ನದಿ. ಆಂಜನೇಯ ಹಾಗೆ ಶಿವನ ಮಂದಿರಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ಖಾನಾಪುರದ ಹಬನಟಿಯ ಸುಪ್ರಸಿದ್ಧ ದೇವಸ್ಥಾನ ಇದು. ನದಿ ದಡದಲ್ಲಿ ನಿಂತು ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತಗಣ. ಒಂದು ಕಡೆಯಲ್ಲಿ ವಿಪರೀತ ಮಳೆ ಆಗ್ತಾ ಇದೆ, ಬಿಟ್ಟು ಬಿಡದೆ ನಿರಂತರ ಮಳೆ ಆಗ್ತಾ ಇರುವಂತ ಪರಿಣಾಮ ಭೋರ್ಗರಿತಾ ಇದೆ ಮಲಪ್ರಭಾ ನದಿ. ಇದು ಬೆಳಗಾವಿಯಲ್ಲಿ ಕಂಡು ಬಂದಂತಹ ದೃಶ್ಯ. ಬೆಳಗಾವಿಯಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಮಳೆಗೆ ಭೋರ್ಗರಿತಾ ಇರುವಂತಹ ಮಲಪ್ರಭಾ ನದಿ, ಆ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಕೆಂಪು ಮಣ್ಣಿನಿಂದ ಆವೃತಗೊಂಡಿರುವಂತಹ ನದಿ, ಇನ್ನೊಂದು ಕಡೆಯಲ್ಲಿ ನದಿಯಲ್ಲಿ ದೇವಸ್ಥಾನ ಮುಳುಗಿಡುವಂತಹ ದೃಶ್ಯ. ಈಗ ಭಕ್ತಾದಿಗಳು ಕೂಡ ನದಿಯ ದಡದಲ್ಲೇ ನಿಂತು ದರ್ಶನವನ್ನು ಪಡಿತಾ ಇದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಲ್ಲಪ್ರಭಾ ನದಿ ಒಳ ಹರಿವು ಕೂಡ ಹೆಚ್ಚಾಗಿದ್ದು ಈಗ ನದಿ ತಟದಲ್ಲಿ ಇರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಏನು ಮಲ್ಲಪ್ರಭಾ ನದಿ ಗ್ರಾಮದಲ್ಲಿರುವಂಥ ಹಬ್ಬನಟ್ಟಿ ನದಿ ತೀರದಲ್ಲಿರುವಂಥದ್ದು. ಈ ದೃಶ್ಯದಲ್ಲಿ ಗಮನಿಸ್ಬೋದು. ನದಿ ತಟದಲ್ಲಿರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಇಲ್ಲಿ ಜಲಾವೃತ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಸುಮಾರು ಅಂದರೆ ಕಳೆದ 2-3 ದಿನಗಳಿಂದ ಕೂಡ ಈಗ ಕನಕುಂಬಿ ವ್ಯಾಪ್ತಿ ಇರ್ಬೋದು, ಜೊತೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಿದೆ. ಅದರಲ್ಲಿ ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಲ್ಲಪ್ರಭಾ ನದಿ ಕೂಡ ಈಗ ಉಕ್ಕಿ ಹರಿತಾ ಇದೆ. ಸದ್ಯ ಮಲ್ಲಪ್ರಭಾ ನದಿಯ ದೃಶ್ಯವನ್ನು ಕೂಡ ತಾವು ಗಮನಿಸ್ಬೋದು. ರಭಸವಾಗಿ ಕೂಡ ಮಲ್ಲಪ್ರಭಾ ನದಿ ಕೂಡ ಏನು ಹರಿತಾ ಇರುವಂಥ ಸುಮಾರು ಏನು 8ರಿಂದ 10 ಸಾವಿರ ಕ್ಯೂಸೆಕ್ನಷ್ಟು ನೀರಿನ ಪ್ರಮಾಣ ಈಗ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂಥದ್ದು. ಜೊತೆಗೆ ಮಾರುತಿ ದೇವಸ್ಥಾನದ ಹಿಂದುಗಡೆ ಇರುವಂಥ ಶಿವಾಲಯ ಮಂದಿರ ಕೂಡ ಈಗ ಮುಳುಗಡೆ ಆಗಿದೆ. ಹೀಗಾಗಿ ಇಲ್ಲಿ ಬರುವಂಥ ಭಕ್ತರು ದರ್ಶನ ಸಿಗದೆ ಇಲ್ಲಿ ಅಂದರೆ ನದಿ ತಟದಲ್ಲೇ ಕೂಡ ಇಲ್ಲಿ ಪೂಜೆಯನ್ನು ಮಾಡಿ ಇಲ್ಲಿಯೇ ದೇವರ ದರ್ಶನವನ್ನು ಪಡೆದು ವಾಪಸ್ಸಾಗುವ ಪರಿಸ್ಥಿತಿ ಕೂಡ ಇರುವಂಥದ್ದು. ಅದರಲ್ಲಿ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗದ ಜನರು ಕೂಡ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಬಂದು ಇಲ್ಲಿ ದೇವಸ್ಥಾನದ ದರ್ಶನವನ್ನು ಪಡೆದುಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಈಗ ಇಲ್ಲೇ ಅಂದರೆ ದೇವಸ್ಥಾನದಲ್ಲಿ ಹೊರಗಡೆ ನಿಂತು ಏನು ದರ್ಶನ ಪಡೆದುಕೊಳ್ಳುವ ಮತ್ತು ಜೊತೆಗೆ ಪೂಜೆಯನ್ನು ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಮಹಿಳೆಯರ ಪಡಾದ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಉಡುಪಿಯಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಮಳೆಗೆ ಭೋರ್ಗರಿತಾ ಇದೆ ಮಲಪ್ರಭಾ ನದಿ. ಆಂಜನೇಯ ಹಾಗೆ ಶಿವನ ಮಂದಿರಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ಖಾನಾಪುರದ ಹಬನಟಿಯ ಸುಪ್ರಸಿದ್ಧ ದೇವಸ್ಥಾನ ಇದು. ನದಿ ದಡದಲ್ಲಿ ನಿಂತು ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತಗಣ. ಒಂದು ಕಡೆಯಲ್ಲಿ ವಿಪರೀತ ಮಳೆ ಆಗ್ತಾ ಇದೆ, ಬಿಟ್ಟು ಬಿಡದೆ ನಿರಂತರ ಮಳೆ ಆಗ್ತಾ ಇರುವಂತ ಪರಿಣಾಮ ಭೋರ್ಗರಿತಾ ಇದೆ ಮಲಪ್ರಭಾ ನದಿ. ಇದು ಬೆಳಗಾವಿಯಲ್ಲಿ ಕಂಡು ಬಂದಂತಹ ದೃಶ್ಯ. ಬೆಳಗಾವಿಯಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಮಳೆಗೆ ಭೋರ್ಗರಿತಾ ಇರುವಂತಹ ಮಲಪ್ರಭಾ ನದಿ, ಆ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಕೆಂಪು ಮಣ್ಣಿನಿಂದ ಆವೃತಗೊಂಡಿರುವಂತಹ ನದಿ, ಇನ್ನೊಂದು ಕಡೆಯಲ್ಲಿ ನದಿಯಲ್ಲಿ ದೇವಸ್ಥಾನ ಮುಳುಗಿಡುವಂತಹ ದೃಶ್ಯ. ಈಗ ಭಕ್ತಾದಿಗಳು ಕೂಡ ನದಿಯ ದಡದಲ್ಲೇ ನಿಂತು ದರ್ಶನವನ್ನು ಪಡಿತಾ ಇದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಲ್ಲಪ್ರಭಾ ನದಿ ಒಳ ಹರಿವು ಕೂಡ ಹೆಚ್ಚಾಗಿದ್ದು ಈಗ ನದಿ ತಟದಲ್ಲಿ ಇರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಏನು ಮಲ್ಲಪ್ರಭಾ ನದಿ ಗ್ರಾಮದಲ್ಲಿರುವಂಥ ಹಬ್ಬನಟ್ಟಿ ನದಿ ತೀರದಲ್ಲಿರುವಂಥದ್ದು. ಈ ದೃಶ್ಯದಲ್ಲಿ ಗಮನಿಸ್ಬೋದು. ನದಿ ತಟದಲ್ಲಿರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಇಲ್ಲಿ ಜಲಾವೃತ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಸುಮಾರು ಅಂದರೆ ಕಳೆದ 2-3 ದಿನಗಳಿಂದ ಕೂಡ ಈಗ ಕನಕುಂಬಿ ವ್ಯಾಪ್ತಿ ಇರ್ಬೋದು, ಜೊತೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಿದೆ. ಅದರಲ್ಲಿ ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಲ್ಲಪ್ರಭಾ ನದಿ ಕೂಡ ಈಗ ಉಕ್ಕಿ ಹರಿತಾ ಇದೆ. ಸದ್ಯ ಮಲ್ಲಪ್ರಭಾ ನದಿಯ ದೃಶ್ಯವನ್ನು ಕೂಡ ತಾವು ಗಮನಿಸ್ಬೋದು. ರಭಸವಾಗಿ ಕೂಡ ಮಲ್ಲಪ್ರಭಾ ನದಿ ಕೂಡ ಏನು ಹರಿತಾ ಇರುವಂಥ ಸುಮಾರು ಏನು 8ರಿಂದ 10 ಸಾವಿರ ಕ್ಯೂಸೆಕ್ನಷ್ಟು ನೀರಿನ ಪ್ರಮಾಣ ಈಗ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂಥದ್ದು. ಜೊತೆಗೆ ಮಾರುತಿ ದೇವಸ್ಥಾನದ ಹಿಂದುಗಡೆ ಇರುವಂಥ ಶಿವಾಲಯ
ಮಂದಿರ ಕೂಡ ಈಗ ಮುಳುಗಡೆ ಆಗಿದೆ. ಹೀಗಾಗಿ ಇಲ್ಲಿ ಬರುವಂಥ ಭಕ್ತರು ದರ್ಶನ ಸಿಗದೆ ಇಲ್ಲಿ ಅಂದರೆ ನದಿ ತಟದಲ್ಲೇ ಕೂಡ ಇಲ್ಲಿ ಪೂಜೆಯನ್ನು ಮಾಡಿ ಇಲ್ಲಿಯೇ ದೇವರ ದರ್ಶನವನ್ನು ಪಡೆದು ವಾಪಸ್ಸಾಗುವ ಪರಿಸ್ಥಿತಿ ಕೂಡ ಇರುವಂಥದ್ದು. ಅದರಲ್ಲಿ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗದ ಜನರು ಕೂಡ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಬಂದು ಇಲ್ಲಿ ದೇವಸ್ಥಾನದ ದರ್ಶನವನ್ನು ಪಡೆದುಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಈಗ ಇಲ್ಲೇ ಅಂದರೆ ದೇವಸ್ಥಾನದಲ್ಲಿ ಹೊರಗಡೆ ನಿಂತು ಏನು ದರ್ಶನ ಪಡೆದುಕೊಳ್ಳುವ ಮತ್ತು ಜೊತೆಗೆ ಪೂಜೆಯನ್ನು ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಮಹಿಳೆಯರ ರಿಪಬ್ಲಿಕ್ ಕನ್ನಡ, ಬೆಳಗಾವಿ.